ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ರಂಜಿತ್, ಸಂಕಲ್ಪ ಆಯುರ್ವೇದ ಕ್ಲಿನಿಕ್, HSR ಲೇಔಟ್, ಬೆಂಗಳೂರು. ಸ್ನೇಹಿತರೆ, ಆಯುರ್ವೇದ ಕ್ಷೇತ್ರದಲ್ಲಿ ತುಂಬ ಫೇಮಸ್ ಇರುವಂಥ ಒಂದು ಔಷಧಿ ಅಂದರೆ ಅದು ತ್ರಿಫಲ. ಜನ ಇದನ್ನು ಟ್ಯಾಬ್ಲೆಟ್ಸ್ ಆಗಿ ಯೂಸ್ ಮಾಡ್ತಾರೆ, ಜ್ಯೂಸ್ ಆಗಿ ಯೂಸ್ ಮಾಡ್ತಾರೆ, ಪುಡಿ ರೂಪದಲ್ಲಿ ಅಂದರೆ ನಾವು ಆಯುರ್ವೇದದಲ್ಲಿ ಅದನ್ನು ಚೂರ್ಣ ಅಂತ ಕರಿತೀವಿ, ಚೂರ್ಣದ ರೂಪದಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಕೆಲವೊಂದು ಸತಿ ಇದನ್ನು ಕಷಾಯ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ತ್ರಿಫಲ ಕಷಾಯವನ್ನು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ತ್ರಿಫಲ ಕಫಪಿತ್ತಗ್ನಿ ಮೇಹ ಕುಷ್ಠಾಹರಾಸರ ಚಕ್ಷುಷ್ಯ ದೀಪ ನಿರುಚ್ಯ ವಿಷಮ ಜ್ವರನಾಶಿನಿ. ಈ ರೀತಿಯಾಗಿ ಆಯುರ್ವೇದದಲ್ಲಿ ತ್ರಿಫಲ ಬಗ್ಗೆ ಉಲ್ಲೇಖ ಇದೆ. ಏನಿದ್ರ ಅರ್ಥ? ತ್ರಿಫಲ ಕಫಪಿತ್ತಗ್ನಿ ಅಂದರೆ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಒಂದು ಕಫ ಮತ್ತು ಪಿತ್ತಗಳನ್ನು ಇದು ಕಮ್ಮಿ ಮಾಡಲಿಕ್ಕೆ ತುಂಬಾನೇ ಸಹಾಯಕಾರಿ ಸ್ನೇಹಿತರೆ. ಎರಡನೇದಾಗಿ ಇದು ಪ್ರಮೇಹಾಗ್ನಿ. ಪ್ರಮೇಹ ಅಂತಂದ್ರೆ ನಾವೀಗಿನ ಕಾಲದಲ್ಲಿ ಏನು ಡಯಾಬಿಟಿಸ್ ಅಂತ ಕರಿತೀವಿ, ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತ ಕರಿತೀವಿ. ಈ ಒಂದು ಕಾಯಿಲೆಗೆ ಈ ತ್ರಿಫಲ ರಾಮಬಾಣ ಸ್ನೇಹಿತರೆ. ಮತ್ತು ಅನೇಕ ಚರ್ಮ ರೋಗಗಳಲ್ಲಿ, ಫಾರ್ ಎಕ್ಸಾಂಪಲ್ ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ನಾವೇನು ತೊನ್ನು ಅಂತೆಲ್ಲ ಕರಿತೀವಿ, ಈ ಥರದಂತಹ ಅನೇಕ ಚರ್ಮ ಕಾಯಿಲೆಗಳಿಗೆ ಈ ಒಂದು ತ್ರಿಫಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಚಕ್ಷುಷ್ಯ ಅಂತ ಕರಿತೀವಿ. ಚಕ್ಷುಷ್ಯ ಅಂದರೆ ಕಣ್ಣಿನ ಯಾವುದೇ ತೊಂದರೆಗಳಿರಲಿ ಈ ಒಂದು ತ್ರಿಫಲ ತುಂಬಾನೇ ಹೆಲ್ಪ್ ಮಾಡುತ್ತೆ. ಕಣ್ಣಿನ ರೋಗಗಳನ್ನ ದೂರ ಮಾಡಲಿಕ್ಕೆ ಈ ಒಂದು ತ್ರಿಫಲ ತುಂಬಾನೇ ಉಪಯೋಗಕಾರಿ. ಎಲ್ಲ ಕಂಡೀಷನ್ಸಲ್ಲೂ ನಾವು ತ್ರಿಫಲವನ್ನು ಟ್ಯಾಬ್ಲೆಟ್ಸಲ್ಲಿ ಅಥವಾ ಪೌಡರ್ ರೂಪದಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಣ್ಣಿನ ಸಮಸ್ಯೆಗಳಲ್ಲಿ ಎಸ್ಪೆಷಲಿ ನಾವು ಈ ಒಂದು ತ್ರಿಫಲವನ್ನು ಕಷಾಯ ರೂಪದಲ್ಲಿ ಬಳಸಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇರೋದು. ಈ ಒಂದು ಕಷಾಯವನ್ನು ಮಾಡಿ ಪ್ರತಿದಿನ ಬೆಳಿಗ್ಗೆ ಈ ಕಷಾಯದಿಂದ ಐ ವಾಶ್ ಅಥವಾ ಕಣ್ಣನ್ನು ತೊಳೆಯೋದ್ರಿಂದ ಅನೇಕ ಕಣ್ಣಿನ ಸಮಸ್ಯೆಗಳು ದೂರ ಆಗ್ತವೆ ಸ್ನೇಹಿತರೆ. ಈ ತ್ರಿಫಲದಲ್ಲಿ ಸರಗುಣ ಅಂತ ಒಂದು ವಿಶೇಷವಾದ ಒಂದು ಕ್ಯಾರೆಕ್ಟರ್ ಇದೆ. ಈ ಒಂದು ಕ್ಯಾರೆಕ್ಟರ್ಗೆನೆ ಇದು ತುಂಬಾನೇ ಫೇಮಸ್ ಇರೋದು. ಏನಿದು ಸರ ಅಂತಂದ್ರೆ ಮಲಬದ್ಧತೆಯನ್ನ ನಿವಾರಿಸುವಂಥದ್ದು, ಅಂದ್ರೆ ನಮ್ಮ ಕರಳನ್ನ ಇದು ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದು ತುಂಬಾನೇ ಫೇಮಸ್ ಇದೆ. ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅಥವಾ ಮಲಬದ್ಧತೆ ಇರುತ್ತೆ ಅಂಥವರು ಪ್ರತಿನಿತ್ಯ ರಾತ್ರಿ ಅರ್ಧ ಚಮಚ ಈ ತ್ರಿಫಲವನ್ನ ಬಿಸಿನೀರ ಜೊತೆಗೆ ಕಲಸಿ ಕುಡಿಯೋ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಅವ್ರಿಗೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೂಡ ಈ ತ್ರಿಫಲ ಕೊಟ್ಟಿದೆ. ವಿಷಮ ಜ್ವರನಾಶಿನಿ ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಏನು ಹಾಗಂದ್ರೆ ಕೆಲವೊಬ್ಬರಿಗೆ ಅಚಾನಕ್ ಆಗಿ ಜ್ವರ ಬರುತ್ತೆ, ಯಾವಾಗಂದ್ರೆ ಅವಾಗ ಜ್ವರ ಬರುತ್ತೆ, ರೀಸನ್ಸ್ ಇಲ್ದಲೇ ಜ್ವರ ಬರುತ್ತೆ. ಅಂಥವ್ರಿಗೆಲ್ಲ ಈ ಒಂದು ತ್ರಿಫಲ ಒಳ್ಳೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಆದರೆ ಈ ತ್ರಿಫಲವನ್ನು ನಿಮ್ಮ ಡಾಕ್ಟರ್ನ ಕೇಳಿ ಹೇಗೆ ಯೂಸ್ ಮಾಡಬೇಕು, ಯಾವ ಡೋಸಲ್ಲಿ ಯೂಸ್ ಮಾಡಬೇಕು ಅಂತ ಕೇಳಿ ಆ ನಂತರ ಜ್ವರದಲ್ಲಿ ಮುಂತಾದ ಕಾಯಿಲೆಗಳಲ್ಲಿ ಯೂಸ್ ಮಾಡೋದು ತುಂಬಾನೇ ಉಪಯುಕ್ತ. ಧನ್ಯವಾದಗಳು ಸ್ನೇಹಿತರೆ.